ಮೊದಲ ಸೌರಶಕ್ತಿಯಾದಂತಹ ಚಾಲಿತ ಚಾರ್ಜಿಂಗ್ ಹಬ್ ಅನ್ನು ಲೋಕಾರ್ಪಣೆ ಮಾಡಿದ್ದಾರೆ ದೇವನಹಳ್ಳಿಯಲ್ಲಿ. ಇದು ಭಾರತದ ಮೊದಲ ಸೌರಶಕ್ತಿ ಚಾಲಿತ ಚಾರ್ಜಿಂಗ್ ಹಬ್ ಲೋಕಾರ್ಪಣೆಗೊಂಡಿದೆ. ಬ್ಯಾಟರಿ ಸಂಯೋಜಿತ ವಿದ್ಯುತ್ ವಾಹನ ಇವಿ ಚಾರ್ಜಿಂಗ್ ಹಬ್ ಇದು ದೇವನಹಳ್ಳಿಯಲ್ಲಿ ಕೆಜೆ ಜಾರ್ಜ್ ಮತ್ತು ಕೃಷ್ಣ ಭೈರೇಗೌಡ ಚಾಲನೆಯನ್ನ ನೀಡಿದ್ದಾರೆ. ಇನ್ನು ಸೌರಶಕ್ತಿ ಚಾಲಿತ ಚಾರ್ಜಿಂಗ್ ಹಬ್ ಲೋಕಾರ್ಪಣೆ ಮಾಡಿದ್ದಾರೆ. ಜೊತೆಗೆ ಬ್ಯಾಟರಿ ಸಂಯೋಜಿತ ವಿದ್ಯುತ್ ವಾಹನ ಇವಿ ಚಾರ್ಜಿಂಗ್ ಕೂಡ ಲೋಕಾರ್ಪಣೆ ಮಾಡಿರುವಂಥದ್ದು. ಜೊತೆಗೆ ದೇವನಹಳ್ಳಿಯಲ್ಲಿ ಇದು ಕೆಜೆ ಜಾರ್ಜ್ ಹಾಗೆ ಕೃಷ್ಣ ಭೈರೇಗೌಡ ಅವರು ಚಾಲನೆ ನೀಡಿದ್ದಾರೆ. ಭಾರತದ ಮೊದಲ ಸೌರಶಕ್ತಿಯಾದಂತಹ ಚಾಲಿತ ಚಾರ್ಜಿಂಗ್ ಹಬ್ ಲೋಕಾರ್ಪಣೆಗೊಂಡಿದೆ. ಇದು ಸೆಕೆಂಡ್ ಲೈಫ್ ಬ್ಯಾಟರಿ ಸಂಯೋಜಿತ ವಿದ್ಯುತ್ ವಾಹನ ಇವಿ ಚಾರ್ಜಿಂಗ್ ಹಬ್. ಇದು ದೇವನಹಳ್ಳಿಯಲ್ಲಿ ಸಚಿವರಾದ ಕೆಜೆ ಜಾರ್ಜ್ ಮತ್ತು ಕೃಷ್ಣ ಬೈರೇಗೌಡ ಅವರು ಚಾಲನೆ ನೀಡಿದ್ದಾರೆ. ಜೊತೆಗೆ ಕೆಂಪೇಗೌಡ ಏರ್ಪೋರ್ಟ್ ಸಮೀಪದ ಬೇಗೂರು ಗ್ರಾಮದಲ್ಲಿ ಉದ್ಘಾಟನೆ ಕೂಡ ಮಾಡಿದ್ದಾರೆ. ಚಾರ್ಜಿಂಗ್ ಹಬ್ನಲ್ಲಿ ಒಟ್ಟು 23 ಚಾರ್ಜಿಂಗ್ ಪಾಯಿಂಟ್ಗಳ ಸೇವೆ ಇದೆ. ಇಂಧನ ಇಲಾಖೆ ಮತ್ತು ಜರ್ಮನ್ ಸಂಸ್ಥೆಯ ಸಹಯೋಗದಲ್ಲಿ ಈ ಯೋಜನೆ ಲೋಕಾರ್ಪಣೆಗೊಂಡಿದೆ. 1 ಯೂನಿಟ್ ವಿದ್ಯುತ್ ಬೆಳಕಿಗೆ 7 ರಿಂದ 8 ರು ದರ ನಿಗದಿಯನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಏರ್ಪೋರ್ಟ್ ವಾಹನ ಸವಾರರಿಗೆ ಹಾಗೆ ಸಾರ್ವಜನಿಕರಿಗೆ ಯೋಜನೆ ಸಹಕಾರಿಯಾಗಲಿದೆ. ಮುಂದಿನ ದಿನಗಳಲ್ಲಿ ಯೋಜನೆ ವಿಸ್ತರಿಸಲು ಇಲಾಖೆ ಕಾರ್ಯತಂತ್ರವನ್ನು ನಡೆಸ್ತಾ ಇದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮೀಪ ಈ ಕೇಂದ್ರವನ್ನು ಉದ್ಘಾಟನೆ ಮಾಡಲಾಗಿದೆ. ಆದಷ್ಟು ಬೇಗ ನಮಗೆ ಫ್ಯೂಚರ್ಲಿ ಬರೋದು ಅಂದ್ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಸೇ ಬರ್ತಾ ಇದೆ. ಸುಮಾರು 2 ಲಕ್ಷ ಎಲೆಕ್ಟ್ರಿಕ್ ವೆಹಿಕಲ್ ಪ್ರತಿ ವರ್ಷಕ್ಕೆ ಇಲ್ಲಿ ರಿಜಿಸ್ಟರ್ ಆಗ್ತಾ ಇದೆ. ಇನ್ನೂ ಹೆಚ್ಚಿಗೆ ಬರ್ತಾ ಇದೆ. ಜನ ಈಗ ಪಾಪ್ಯುಲರ್ ಆಗಿ ಅದಕ್ಕೆ ಬೇಡಿಕೆ ಹೆಚ್ಚಿಗೆ ಬರ್ತಾ ಇದೆ. ಅದಕ್ಕೆ ನಾವು ಈಗ ಇವಿ ಚಾರ್ಜಿಂಗ್ ಹಬ್ ಇದೀಗ ಏನು ಮಾಡ್ತಾ ಇದ್ದಾರೆ, ಇದು ಬಿಟ್ಟರೆ ಇವರು ನಮ್ಮ ಜರ್ಮನ್ ಇವರು ಟೆಕ್ನಾಲಜಿ ಒಟ್ಟಿಗೆ ಸೇರಿ ಯಾವ ಯೂಸ್ಡ್ ಬ್ಯಾಟ್ರಿ ಅದನ್ನು ತಗೊಂಬಂದ್ಬಿಟ್ಟು ಈ ಥರ ಚಾರ್ಜ್ ಮಾಡಿಬಿಟ್ಟು ಅದಕ್ಕೆ ಸುಮಾರು 5 ವರ್ಷ 6 ವರ್ಷ ಗ್ಯಾರಂಟಿ ಇರ್ತದೆ ಅಂತ ಹೇಳ್ತಿದ್ದಾರೆ. ಆ ಥರ ಮಾಡಿ ಇದು ಮಾಡಲಿಕ್ಕಾಗ್ತದೆ. ಈಗ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಮ MD ಶಿವಶಂಕರ್ ಅವರು. ಏನಂತ ಹೇಳ್ಬಿಟ್ರೆ ಇಲ್ಲಿ 2 ಅವರ್ಸ್ದು ಆಗ್ತದೆ, ಕೆಲವು 4 ಕಡೆ 1 ಅವರ್ದು ಆಗ್ತದೆ. ಇನ್ನು 20 ನಿಮಿಷದಲ್ಲಿ ಆಗಲಿಕ್ಕೆ ಇರುವಂಥ ಚಾರ್ಜಿಂಗ್ ಸ್ಟೇಷನ್ ಇರ್ತದೆ. ಅದು ಸ್ವಲ್ಪ 20 ನಿಮಿಷದಿಂದ ಸ್ವಲ್ಪ ಚಾರ್ಜ್ ಸ್ವಲ್ಪ ಜಾಸ್ತಿ ಆಗ್ತದೆ. ಈಗೆಲ್ಲ ಪ್ರಾರಂಭ ಮಾಡಿದ್ವಿ. ಇನ್ನೂ ಈಗಾಗಲೇ ಇಂಡಿಯನ್ ಆಯಿಲ್ ಅವರು ನಮ್ಮ ಹತ್ರ ಬಂದಿದ್ದರು. ಎಲ್ಲ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಸಮೇತ ಇವಿ ಸ್ಟೇಷನ್ ಹಾಕಲಿ ನಾವು ಅವರಿಗೂ ಸಮೇತ ಪರ್ಮಿಷನ್ ಕೊಟ್ಟಿದ್ವಿ. ಅವರು ಸಮೇತ ಮಾಡ್ತಾರೆ. ಎಲ್ಲ ಕಡೆಯೂ ಇವಿ ಚಾರ್ಜಿಂಗ್ ಸ್ಟೇಷನ್ ಬರ್ತದೆ. ಸರ್, ಈ ಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡ್ತಾ ಇರ್ತದೆ. ಕೇವಲ 23 ಚಾರ್ಜಿಂಗ್ ಪಾಯಿಂಟ್ ಅನುಕೂಲ ಆಗುತ್ತಾ? ಆ ಥರ ಅಲ್ಲ. ಈಗ ಪ್ರಾರಂಭ ಮಾಡಿದ್ದೀವಿ ನಾವು. ಪ್ರೈವೇಟ್ ಅವರಿಗೆ ಸಮೇತ ಇದನ್ನು ಕೊಡಲಿಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ಎಲ್ಲಿ ಬೇಡಿಕೆ ಬರ್ತದೆ ಅದಕ್ಕೆ ಪ್ರೈವೇಟ್ ಅವರಿಗೆ ಸಮೇತ ನಮ್ಮ ಯಂಗ್ ಗ್ರಾಜುಯೇಟ್ಸ್ಗಳು ಇರ್ತಾರೆ, ಯಂಗ್ ಅನ್ಎಂಪ್ಲಾಯ್ಡ್ ಇರ್ತಾರೆ, ಅವರಿಗೆ ಸಮೇತ ಹಾಕ್ಲಿಕ್ಕಿರುವಂಥ ಪಾಲಿಸಿ ಮಾಡ್ತಾರೆ. ಸಚಿವರು ಹೋಗಿ ಉದ್ಘಾಟನೆ ಮಾಡಿದ್ರು. ಅಲ್ಲಿ ಆ ಬ್ಯಾಟ್ರಿನಲ್ಲಿ ನಾವು ಎನರ್ಜಿಯನ್ನು ಸ್ಟೋರ್ ಮಾಡ್ಕೊತೇವೆ. ಸ್ಟೋರ್ ಮಾಡಿದ್ರೆ ಈಗ ನಾವು ಬ್ಯಾಟ್ರಿ ಸ್ಟೋರ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ಯೂಸ್ಡ್ ಬ್ಯಾಟ್ರೀಸ್ ಏನಿದೆ ಈ ಸಂಪೂರ್ಣ ಒಂದು ಫೆಸಿಲಿಟಿನಲ್ಲಿ ಸುಮಾರು ಎನರ್ಜಿಯನ್ನ ನಾವು ಈಗ ಲಾಸ್ಟ್ ಅಲ್ಲಿ ಒಂದು ಬ್ಯಾಟ್ರಿ ರೂಮ್ ಇದೆ, ಸನ್ಮಾನ್ಯ ಸಚಿವರು ಹೋಗಿ ಉದ್ಘಾಟನೆ ಮಾಡಿದ್ರು. ಅಲ್ಲಿ ಆ ಬ್ಯಾಟ್ರಿನಲ್ಲಿ ನಾವು ಎನರ್ಜಿಯನ್ನು ಸ್ಟೋರ್ ಮಾಡ್ಕೊತೇವೆ. ಸ್ಟೋರ್ ಮಾಡಿದ್ರೆ ಈಗ ನಾವು ಬ್ಯಾಟ್ರಿ ಸ್ಟೋರ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ಯೂಸ್ಡ್ ಬ್ಯಾಟ್ರೀಸ್ ಏನಿದೆ ಈ ಸಂಪೂರ್ಣ Heavy industries,